ಜ್ಞಾನಿಗಳು ಹೇಳ್ತಾರ, ಕಣ್ಣಿಗೆ ಕಾಣುವ ಮರ ನಿಂತಿರುವುದು, ಕಣ್ಣಿಗೆ ಕಾಣುವ ಮರ ನಿಂತಿರುವುದು ಕಣ್ಣಿಗೆ ಕಾಣದ ಬೇರಿನ ಬಲದಿಂದ. ಕಣ್ಣಿಗೆ ಕಾಣುವ ಮರ ನಿಂತಿರುವುದು ಕಣ್ಣಿಗೆ ಕಾಣದ ಬೇರಿನ ಬಲದಿಂದ. ಕಣ್ಣಿಗೆ ಕಾಣುವ ದೇಹ ನಿಂತಿರುವುದು, ಕಣ್ಣಿಗೆ ಕಾಣುವ ದೇಹ ನಿಂತಿರುವುದು ಕಣ್ಣಿಗೆ ಕಾಣದ ಉಸಿರಿನ ಬಲದಿಂದ. ಕಣ್ಣಿಗೆ ಕಾಣುವ ದೇಹ ನಿಂತಿರುವುದು ಕಣ್ಣಿಗೆ ಕಾಣದ ಉಸಿರಿನ ಬಲದಿಂದ. ಕಣ್ಣಿಗೆ ಕಾಣುವ ಈ ಕಡಕೋಳ ಮಠ ಅಭಿವೃದ್ಧಿ ಹೊಂದುತ್ತಿರುವುದು ಕಣ್ಣಿಗೆ ಕಾಣದ ರುದ್ರಮುನಿ ಶಿವಾಚಾರ್ಯರ ಪರಿಶ್ರಮದ ಬಲದಿಂದ. ಅದೇ ರೀತಿಯಲ್ಲಿ ಕಣ್ಣಿಗೆ ಕಾಣುವ ಸದ್ಭಕ್ತರ ಬದುಕು ಬಂಗಾರವಾಗುವುದು ಕಣ್ಣಿಗೆ ಕಾಣದ ಮಡಿವಾಳಪ್ಪನ ತಪೋಬಲದಿಂದ. ಜ್ಞಾನ ಸಪ್ತಾಹ ಆಧ್ಯಾತ್ಮಿಕ ಪ್ರವಚನವನ್ನ ಪೂಜ್ಯರು ಇಲ್ಲಿ ಹಚ್ಚಿದ್ದಾರೆ. ಯಾಕೆ ನಾನು ಈ ವೇದಿಕೆ ಮೇಲೆ ಈ ಒಂದು ಪರಿಶ್ರಮ ಅನ್ನುವಂತ ಮಾತಾಡಿದ್ನೆ ಅಂದ್ರ, ಜಾತ್ರೆಗೆ ಬಂದವರಿಗೆ ತೇರ್ ನೋಡಿದಾಗ ಗೊತ್ತಾಗ್ತದ ಮಡಿವಾಳಪ್ಪನ ಎತ್ತರ ಎಷ್ಟಾದಂತ ಜಾತ್ರೆಗೆ ಗೊತ್ತಾಗ್ತದೆ. ಜಾತ್ರೆಗೆ ಬಂದವರಿಗೆ ತೇರ್ ನೋಡಿದಾಗ ಅನಿಸ್ತದ ಮಡಿವಾಳಪ್ಪ ಎಷ್ಟು ಎತ್ತರ ಅನ್ನಂತ ಗೊತ್ತಾಗ್ತದ. ಈ ಪುರಾಣ ಪ್ರವಚನ ಜ್ಞಾನ ಸಪ್ತಾಹ ಆಧ್ಯಾತ್ಮಿಕ ಪ್ರವಚನಕ್ಕೆ ಬಂದವರಿಗೆ ಗೊತ್ತಾಗ್ತದ ಮಡಿವಾಳಪ್ಪ ಎಷ್ಟು ಆಳ ಅದಾನ ಅನ್ನುವಂಥದ್ದು. ಯಾಕೆ ಅಂದ್ರೆ ನಮ್ಮ ಊರಿನ ಒಬ್ರು ಹಿರಿಯರು ತೀರ್ಕೊಂಡ ನಂತರ ಅವ್ರ ಮನೆಯಲ್ಲಿರುವಂತ ಭಕ್ತರು, ನಮ್ಮ ಮಠದ ಭಕ್ತರು, ಅವರು ಮನೆಗೆ ಹೋದಾಗ ಅವ್ರು ಅಂದ್ರು ನನಗ, ಯಪ್ಪ ನಮ್ಮ ಅಪ್ಪರು ಬಹಳ ಪುಸ್ತಕ ಪ್ರೇಮಿಗಳಿದ್ರು, ಆಧ್ಯಾತ್ಮಿಕ ಪುಸ್ತಕ ಓದ್ತಿದ್ರು. ಅವ್ರು ಕೆಲವೊಂದಿಷ್ಟು ಪುಸ್ತಕಗಳು ನನ್ನ ಬಲ್ಲಿ ಅವು ನಿಮಗೆ ಕೊಡ್ತೀವಿ, ನಮಗ ಮನ್ಯಾಗ ಇಟ್ಕೊಂಡ್ರ ಈಗ ನಾವು ಅದು ಪೂಜೆ ಪುನಸ್ಕಾರ ಮಾಡ್ಕೊತ ಕುಂದ್ರಂದಾಗಂಗಿಲ್ಲ, ನೀವು ಮಠಕ್ಕೆ ಹೋಯ್ರಿಯಪ್ಪ ಅಂತೇಳಿ ಮಠಕ್ಕೆ ತಂದು ಭಕ್ತಿಯಿಂದ ಅರ್ಪಿಸಿದ್ರು. ಅದ್ರೊಳಗ ಅನೇಕ ಪುಸ್ತಕಗಳು ಇತ್ತು. ಕೈವಲ್ಯ, ನಿಜಗುಣ ಶಿವಗಳ ಕೈವಲ್ಯ ಪದ್ಧತಿ ಇತ್ತು, ಜ್ಞಾನ ಭಂಡಾರ ಇತ್ತು, ವಿದ್ಯಾ ಭಂಡಾರ ಇತ್ತು. ಆ ಎಲ್ಲ ಪುಸ್ತಕಗಳ ಜೊತೆ ಇನ್ನೊಂದು ಪುಸ್ತಕ ಇತ್ತು. ಆ ಪುಸ್ತಕ ಯಾವುದಂದ್ರೆ 1994 ಒಂದು ಸಣ್ಣ ಕೈಪಿಡಿ, ಅದೇ ದೊಡ್ಡ ಪುಸ್ತಕ ಅಲ್ಲ, ಸಣ್ಣ ಕೈಪಿಡಿನೇ. 1994 ಆ ಲೇಖಕರ ಹೆಸರು ಮಹಾದೇವ್ ಅಂತೇಳಿ. ಅದರ ಪ್ರಕಾಶಕರು ಯಾರಂದ್ರೆ ಉದಯೋನ್ಮುಖ ಲೇಖಕರ ಬಳಗ ಕಲಬುರಗಿ. ಆ ಪುಸ್ತಕದ ಹೆಸರು ಏನಪ್ಪಾ ಅಂದ್ರ ಮಡಿವಾಳಪ್ಪನವರ ಕೊಳ್ಳೆ ಹೊಡೆದ ಒಳ್ಳೆ ಪದಗಳು. ಏನು ಪದಗಳು? ಅದರಲ್ಲಿ ಒಂದು ಐದಾರು ಪದ್ಯಗಳ ಒಂದು ಉಲ್ಲೇಖ ಕೊಟ್ಟಿದ್ದಾರೆ. ನಾನು ಕೆಲವೊಂದು ಹೇಳ್ತೇನೆ. ನಮ್ಗೆಲ್ಲರಿಗೂ ಗೊತ್ತದ ಕೋಡಗಣ್ಣ ಕೋಳಿ ನುಂಗಿತ್ತ ಅನ್ನುವಂತ ಒಂದು, ಯಾರಿಗೆ ಕೇಳಿದ್ರೆ ಏನ್ ಹೇಳ್ತೀರಿ? ಕೋಡಗಣ್ಣ ಕೋಳಿ ನುಂಗಿತ್ತ ಯಾರು ಬರದ ಕೇಳಿದ್ರೆ ನಾವೇನ್ ಹೇಳ್ತೀವಿ? ವಿಷ್ಣುಶರೀಫ್ ಹೆಸರು ಹೇಳ್ತೀವಿ. ಯಾಕ? ಅದು ಒಂದು ಸಿನಿಮಾನು ಬತ್ತು, ಆ ಸಿನಿಮಾದೊಳಗೆ ಹೆಸರನ್ನು ತಗೊಂಡ್ರು, ಆ ಪದ್ಯನೂ ತಗೊಂಡ್ರು, ಮತ್ತ ಅದ್ರ ಆ ಕೋಡಗಣ್ಣ ಕೋಳಿ ನುಂಗಿತ್ತ ಅನ್ನುವಂಥದ ಪದ್ಯವನ್ನ ಬಿಡಿಸಿ ಅನೇಕ ಯೂಟ್ಯೂಬ್ ಚಾನಲ್ ಇದ್ರೊಳಗ ಹೇಳಿದ್ರು. ಅದೇ ಕೋಡಗಣ್ಣ ಕೋಳಿ ನುಂಗಿತ್ತ ಮಡಿವಾಳಪ್ಪನವರು ಬರೆದ್ರು. ಇನ್ನೊಂದು ನಿಮ್ಗ ನೆನಪಿರ್ಲಿ, ಕಡಕೋಳ ಮಡಿವಾಳಪ್ಪನವರು ಶಿಶ್ನಾಳ ಶರೀಫ್ರಿಗಿನ್ನ ದೊಡ್ಡವರು. ಅಲ್ಲಿ ಲೇಖನದೊಳಗೆ ಇರುವ ಪ್ರಕಾರ 50 ವರ್ಷ ಅವ್ರಿಗೆ ಫರಕ್ ಐತಿ. ಅವರ ಕಾಲಮಾನಕ್ಕೂ ಇವ್ರ ಕಾಲಮಾನಕ್ಕೂ. ಇಲ್ಲಿ ಶಿಶ್ನಾಳ ಶರೀಫ್ರ ಕೋಡಗಣ್ಣ ಕೋಳಿ ನುಂಗಿತ್ತ ಅನ್ನುವಂತ ಕೊನೆಯ ಪದ್ಯದೊಳಗೆ ಏನ್ ಬರ್ತದಂದ್ರ, ಗುಡ್ಡ ಗವಿಯ ನುಂಗಿ ಗವಿಯು ಎರಿವೆಯ ನುಂಗಿ ಗೋವಿಂದ ಗುರುವಿನ ಪಾದ ತನ್ನ ನುಂಗಿತ್ತ ಅಂತ ಹೇಳಿ ಆ ಪದ್ಯದೊಳಗೆ ಬರ್ತೈತಿ. ಇದೇ ಪದ್ಯವನ್ನ ಕಡಕೋಳ ಮಡಿವಾಳಪ್ಪನವ್ರ ಕೊನೆಯ ಸಾಲ ಏನು ಬರ್ತಂದ್ರ, ಕರಡಿ ಮರಡಿಯ ನುಂಗಿ ಮರಡಿಯು ಮಹಾಂತನ ನುಂಗಿ ವಿದ್ಯೆ ಹೇಳುವ ಗುರುವಿನ ಆತ್ಮ ತನ್ನ ನುಂಗಿತ್ತ ಅಂತೇಳಿ ಮಡಿವಾಳಪ್ಪನವ್ರು ಹೇಳ್ತಾರೆ. ಬಹುತೇಕ ಜನರಿಗೆ ಗೊತ್ತಿಲ್ಲ ಕೋಡಗಣ್ಣ ಕೋಳಿ ನುಂಗಿತ್ತ ಅಂದ್ರ ಅವ್ರ ಪದ್ಯನೇ ಅಂತ ತಿಳ್ಕೊಂಡು. ಪದ್ಯದಲ್ಲಿ ಕೆಲವೊಂದು ಸಾಮ್ಯತೆಗಳು ಅದಾವ. ಅವರು ಬರೆದಿರ್ತಕ್ಕಂಥದ್ರಲ್ಲೂ ಸಾಮ್ಯತೆ ಅದಾವ, ಇವ್ರು ಬರೆದಿರ್ತಕ್ಕಂಥದ್ರಲ್ಲಿ ಸಾಮ್ಯತೆ ಅದಾವ. ಅದೇ ಪದ್ಯದೊಳಗ ಯಾತರ ಕಟಿಪೀಟಿ ಒಂದಿನ ಹೋಗೋದು ಲಟ್ಪೀಟಿ, ಆ ಒಂದು ಪದ್ಯ ಏನೈತಿ, ಪುರಂದರ ಸಾಹಿತ್ಯದೊಳಗೆ ಪುರಂದರದಾಸರು ಬರ್ದಾರ ಅಂತ ಐತಿ. ಆ ಪುರಂದರದಾಸರು ಬರೆದಿರ್ತಕ್ಕಂಥದ್ದು ಪದ್ಯದೊಳಗೆ ಏನೈತಿ ಅಂದ್ರೆ ಅದನ್ನೇ ಕಡ್ಕೊಂಡು ಮಡಿವಾಳಪ್ಪನವ್ರು ಬಹಳ ಚಂದ, ನಮ್ಮ ಶ್ರೀಗಳು ಎಲ್ಲೇ ಹೋದ್ರು ಆ ಮಾತನ್ನ ಬಹಳ ಚಂದ ಹೇಳ್ತಾರೆ. ಆ ಲಟ್ಪಿಟಿ ಅನ್ನುವಂಥದ್ದು ಒಂದು ಪದ್ಯದೊಳಗೆ ಒಂದು ಸಾಲ ಬರ್ತೈತಿ. ಏನಂದ್ರ,
ದೊಡ್ಡ ಮನೆಯ ಕಟ್ಟಿ ಮಡದಿಗೆ ಒಯ್ದಿಟ್ಟಿ, ದೊಡ್ಡ ಮನೆಯ ಕಟ್ಟಿ ಮಡದಿಗೆ ಒಯ್ದಿಟ್ಟಿ, ಮಡದಿಗೆ ಮೋಹದ ಮಗ ಹುಟ್ಟಿ, ಆ ಮಗನ ಮ್ಯಾಲ ನೀ ಭ್ರಮಿ ಇಟ್ಟಿ. ಇಲ್ಲಿ ಭ್ರಮಿ ಇಟ್ಟಿ ಅನ್ನುವಂತ ಪದ ಕಡ್ಕೊಂಡ್ ಮಡಿಯೊಳಪ್ಪರದು. ಅಲ್ಲಿ ಏನ ಬರ್ದಾರಂದ್ರ ಪುರಂದರದಾಸರದು ಏನಂದ್ರ ಮನಸ್ಸಿಟ್ಟಿ, ಇಷ್ಟೇ ವ್ಯತ್ಯಾಸ. ಅಲ್ಲಿ ಮನಸ್ಸಿಟ್ಟಿ ಅನ್ನುವಂಥದ್ದಾದ, ಇಲ್ಲಿ ಭ್ರಮಿ ಇಟ್ಟಿ ಅನ್ನುವಂಥದ್ದಾದ. ಇಲ್ಲಿ ಏನಾಗ್ತದ ಅಂದ್ರ ಪುರಂದರದಾಸರು 15-16ನೇ ಶತಮಾನದಾಗ ಬಂದವರು, 17ನೇ ಶತಮಾನದಾಗ ಬಂದವರು. ಅಲ್ಲಿ ಏನಾಗ್ತದಂದ್ರ ಸ್ವಲ್ಪ ಇವ್ರು ಮುಂದೆ ಬಂದಾರ, ಅದಕ್ಕೆ ಇವರೇ ಅದು ಅವರಿಂದ ಕದ್ದಿರಬೇಕು ಅಂತ ಅನಿಸ್ತದ. ಒಂದು ನೆನಪಿರ್ಲಿ, ಮಡಿವಾಳಪ್ಪನವರಿಗೆ ಇನ್ನೊಬ್ಬರ ಪದ್ಯವನ್ನ ಕದಿಯುವಂತ ಬೌದ್ಧಿಕ ದಾರಿದ್ರ್ಯ ಎಂದೂ ಇರಲಿಲ್ಲ. ಅವರೊಬ್ಬ ಜ್ಞಾನದ ಕಣಜ, ಅವರೊಬ್ಬ ಜ್ಞಾನ ಸಂಪತ್ತು ಉಳುವಂತವ್ರು ಅಂತೇಳಿ ಇಡೀ ಜಗತ್ತಿಗೆ ಈ ನಾವು ಕಡ್ಕೊಳ ಮಟ್ಟೆ ಅಂತ ಸಾರ್ಬೇಕಾಗೈತಿ. ಅದಕ್ಕ ಈ ಎಲ್ಲ ಸಾಮ್ಯತೆಗಳಲ್ಲಿರುವಂತ ವ್ಯತ್ಯಾಸ ಗೊತ್ತು ಮಾಡಬೇಕು ಜಗತ್ತಿಗಂತ ಹೇಳಿ ಅಲ್ಲಿ ಹಂಗ ಕಟಿಪಿಟಿ ಲಟಿಪಿಟಿ ಅಂತ ಹೇಳಿ ಪದ್ಯಗಳಲ್ಲಿ ಪ್ರಾಸವನ್ನ ಬರೆದಾರ. ಅಷ್ಟೇ ಪರಿಶ್ರಮವನ್ನ ಪರಮ ಪೂಜ್ಯರು ವಹಿಸ್ಕೊಂಡು, ಪರಮ ಪೂಜ್ಯರು ತಗೊಂಡು, ಇದು ಎಲ್ಲ ಈ ಎಲ್ಲ ಏನು ಈ ಕೆಲವೊಂದು ವಿವಾದಾತ್ಮಕ ಆತ ಅಂತಾರ ನಾವು ಮಾತಾಡಿದ್ರೆ. ವಿವಾದಾತ್ಮಕ ಆಗಂಗಿಲ್ಲ, ಯಾಕಂದ್ರೆ ಇದು ನಿಜ ಐತಿ ನಾವು ಹೇಳ್ಬೇಕಾಗ್ತದ. ಹಿಂಗೆ ಕೆಲವೊಂದು ಪದಗಳಲ್ಲಿರುವಂತ ವ್ಯತ್ಯಾಸವನ್ನ ಪೂಜ್ಯರ ಜಗತ್ತಿಗೆ ಗೊತ್ತು ಮಾಡ್ಬೇಕಂದ್ರ ಮಡಿವಾಳಪ್ಪನವರ ಆಳ ಗೊತ್ತಾಗ್ಬೇಕಂದ್ರ ನಾವ್ ಏನ್ ಮಾಡ್ಬೇಕಂದ್ರ, ಅದಕ್ಕೆ ಪೂಜ್ಯರು ಏನ್ ಮಾಡಿದ್ರು ಅಂದ್ರ ಇಲ್ಲಿಂದ ಎಟ್ರಾಮಿಗೆ ಪಾದಯಾತ್ರೆ ಮುಖಾಂತರ ಹೋಗಿ CM ಸಿದ್ದರಾಮಯ್ಯನವ್ರಿಗೆ ಏನ್ ಮಾಡಿದ್ರು ಅಂದ್ರ ಇಲ್ಲೊಂದು ಮಡಿವಾಳಪ್ಪನವರ ಅಧ್ಯಯನ ಪೀಠ ಆಗ್ಬೇಕು ಅಂತೇಳಿ ಭಕ್ತರನ್ನ ಒಡಗೂಡಿಕೊಂಡು ಹೋಗಿ ಒಂದು ಈ ಮಠದ ಪತ್ರವನ್ನ ಕೊಟ್ಟರು. ಅದು ಇವತ್ತು ಕೊಟ್ಟಿಲ್ಲ, ಅವರು ಅನೇಕ ವರ್ಷಗಳಿಂದ ಅವರ ಪರಿಶ್ರಮ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೆ, ಈ ಮಠ ಏನಾದ್ರೂ ಅಭಿವೃದ್ಧಿ ಹೊಂದಲಕತ್ತದಂದ್ರೆ ಅವರ ಪರಿಶ್ರಮ. ಯಾಕಂದ್ರ ಒಂದಿನ ಹೆಣ್ತಿ ಏನ್ರ ಮನ್ಯಾಗ ಕೆಲಸ ಮಾಡಿಲ್ಲ ಅಂದ್ರೆ ಗಂಡ ಬಂದ್ ಕೇಳ್ತಾನ, ಹಿಂಗ ಮನ್ಯಾಗ ಒಬ್ಬಕ್ಕೆ ಕುಂತಿರ್ತಿ, ಏನ್ ಮಾಡಿದ ಕೆಲಸ ಇದು ಯಾಕೆ ಮಾಡಿಲ್ಲ ಅಂತ ಕೇಳ್ತಾನ. ಅಂದ್ರ ಹೆಣ್ತಿ ಮಾಡುವಂತ ಕೆಲಸ ಗಂಡಿಗೆ ಗೊತ್ತಾಗಲ್ಲ, ಹೆಣ್ತಿ ಸುಮ್ ಕೂತಾಳ ಅಂತ ತಿಳ್ಕೊತಾನ. ಅಂತದ್ರಾಗ ಏನು ಗುರುಗಳ ಪರಿಶ್ರಮ ಪಡ್ಲಕತ್ತಾರ ಅಂತೇಳಿ ಯಾವಾಗರೇ ಬಂದವ್ರಿಗೆ ನಮ್ಗೆ ಹೆಂಗ್ ಗೊತ್ತಾಗ್ತದ. ನಾನ್ ಯಾಕೆ ಪರಿಶ್ರಮದ ಬಗ್ಗೆ ಹೇಳಕತ್ತೀನಿ ಅಂದ್ರ, ನಾನು ಇದೇ ಮಠದಾಗ ಬೆಳೆದೋದಾವಿದ್ದೀನಿ, ಗುರುಗಳ ಹಿಂದೆ ತಿರುಗಾಡ್ದಾವಿದ್ದೀನಿ, ಗುರುಗಳ ಜೊತೆ ಇದ್ದಾವಿದ್ದೀನಿ. ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋಗಿ ಬಂದ ತಕ್ಷಣ ಕಾರಿಂದ ಹೇಳಿದ್ರಪ್ಪ ಅಂದ್ರೆ ನಾವು ಸೀದಾ ಒಳಗ್ ಬರ್ತಿದ್ವಿ. ಗುರುಗಳು ಎಲ್ಲಾರ ಅಂತ ಯಾರಿಗೆ ಕೇಳಿದ್ರೆ ಇನ್ನೆಲ್ಲಿ ಇರ್ತಾರೆ, ಆ ಕಲ್ಯಾಣ ಮಂಟಪ ಕೆಲಸ ನಡ್ದಾರ, ಅದು ಏಟ್ ನಡೆದ ಏಟಾಗ್ಯದ ನೋಡ್ಲಕ್ ಹೋಗಿರತ್ ಹೇಳ್ತಿದ್ವಿ. ಸೀದಾ ಇಲ್ಲಿಂದ ಹೇಳಿದ್ರಂದ್ರೆ ಅಲ್ಲಿಗೆ ಹೋಗ್ತಿದ್ರು ಅವ್ರು. ಮತ್ತ ಅಲ್ಲಿಂದ ಬಂದ ಮೇಲೆ ರಾತ್ರಿ 1 ಆಗಲಕ್ಕ 2 ಆಗಲಕ್ಕ ಯಾರೇ ಭಕ್ತರು ಬಂದ್ರ ಎದ್ದು ಅವರಿಗೆ ಊಟದ ವ್ಯವಸ್ಥೆ ಮಾಡ್ರು, ಪ್ರಸಾದ ಮಾಡಿಸ್ರಿ. ಇಲ್ಲ ಅಂದ್ರೆ ಮತ್ತೆ ರಾತ್ರಿ ಅಡಿಗೆ ಮಾಡಿಸಿ ಅವ್ರಿಗೆ ಉಣಿಸಿ ತಿನ್ನಿಸಿ ಭಕ್ತರಿಗೆ ಕಳಿಸುವಂಥದ್ದು. ಯಾಕಂದ್ರ ಅಂತಃಕರಣ ಉಳ್ಳವನಿಗೆ ಗುರು ಅಂತ ಕರಿತೀವಿ ನಾವು. ಆ ತರ ಗುರುಗಳು, ಈ ಪರಮ ಪೂಜ್ಯರ ಕಡ್ಕೊಳ ಶ್ರೀಗಳು ಈ ಒಂದು ಅಧ್ಯಯನ ಪೀಠ ಮಾಡ್ಬೇಕು ಅನ್ನುವಂತ ಪರಿಶ್ರಮ ಅದ. ಮೊನ್ನೊಂದು ಅವ್ರ ದಿಟ್ಟತನ ಹೆಂಗದಂದ್ರ, ಕೆಲವೊಂದ್ಸಲ ಅನಿಸ್ತದ ನಮ್ಮ ಮಡಿವಾಳಪ್ಪನಲ್ಲಿರುವಂತ ಗುಣಗಳು ಅಚ್ಚ ಏನದಾವ, ಆ ದಿಟ್ಟತನ ನಮ್ಮ ಪೂಜ್ಯರಲ್ಲಿ ಐತಿ. ಯಾಕಂದ್ರ ಅವ್ರು ಏನ್ ಅನ್ಕೊಂಡಾರ, ಏನ್ ಅಂತಾರ ಅದು ಮಾಡಿ ತೋರಿಸ್ಯಾರ ಜಗತ್ತಿಗೆ. ಹಂಗ ಈ ಪುರಾಣದೊಳಗ ಆ ದಿಟ್ಟತನದಿಂದ ಎಲ್ಲರಿಗೂ ಆ ಜ್ಞಾನ ಸಪ್ತಾಹ ಪ್ರವಚನ ಅರ್ಥ ಆಗ್ಲಿ ಅಂತೇಳಿ ನಮ್ಮ ಪುರಾಣಿಕರು ಕೇಳಿದ್ರು. ಪುರಾಣಿಕರು ಹೇಳಿದ್ರು ನಿಮ್ಗ ಏನಂದ್ರ ಪರಮಾತ್ಮ ನೋಟ್ರೇನೋ ಅಂತ ಕೇಳಿದ್ರು. ಬಹುತೇಕ ಜನ ಅದಕ್ಕೆ ಉತ್ತರ ಕೊಡ್ಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು ಏನಂದ್ರ ಭಗವಂತಗೆ ರೂಪಿಲ್ಲ ಅಂತೇಳಿ. ಭೂಮಿ ಸೃಷ್ಟಿಯಾದಾಗ ವೇದಗಳಲ್ಲಿ ಬರೀತಾರ ತತ್ ಅಂತ ಬರೀತಾರೆ, ತತ್. ಆಮೇಲೆ ತತ್ವಮಸಿ ಅಂತ ಹೇಳಿದ್ರು. ತತ್ ಅಂದ್ರ ಏನೋ ಒಂದ್ ಐತಿ, ಅದಕ್ಕೆ ಅವ್ರ ಹೆಸರು ಇರ್ಲಿಲ್ಲ, ಅದಕ್ಕೆ ಶಿವ ಅಲ್ಲಿಲ್ಲ, ಪಾರ್ವತಿ ಅಲ್ಲಿಲ್ಲ, ಏನೂ ಅಲ್ಲಿಲ್ಲ. ತತ್ ಅಂತ ಹೆಸರಿಟ್ಟು ತತ್ವಮಸಿ ಅಂತ ಹೇಳಿದ್ರು. ತತ್ ಅಂದ್ರ ಏನೋ ಒಂದು ಶಕ್ತಿ ಐತಿ, ಆ ಶಕ್ತಿಯಿಂದನೇ ಇಟ್ಟೆಲ್ಲ ನಡೆದೈತಿ. ತ್ವಂ ಅಂದ್ರ ತತ್ವಮಸಿ, ತ್ವಂ ಅಂದ್ರ ನೀನು, ಮಸಿ ಅಂದ್ರ ಆಗಿದ್ದೀಯ. ತತ್ವಮಸಿ ಅಂದ್ರ ನೀನೇ ಪರಮಾತ್ಮ ಆಗಿದ್ದೀಯ ವೇದಗಳು ಹೇಳ್ತಾವ. ಯಾವಾಗ ನೀನೇ ಪರಮಾತ್ಮ ಅನ್ನೋದು ಯಾವಾಗ ಗೊತ್ತಾಗ್ತದಪ್ಪ ಅಂದ್ರ, ಗುರುವಿನ ಪಾದಕ್ಕೆ ಬಿದ್ದಾಗ ಗುರು ನಿನ್ನ ಕೊಳ್ಳಾಗ ಒಂದು ರುದ್ರಾಕ್ಷಿ ಕಟ್ಟಿ ದೀಕ್ಷೆ ಕೊಟ್ಟು ಓಂ ನಮಃ ಶಿವಾಯ ಅನ್ನುವಂತ ಮಂತ್ರ ನಿಮಗೆ ಕಿವಿಯೊಳಗೆ ಹೇಳಿ ನಿನ್ನ ಮಾಂಸಪಿಂಡವಾಗಿರುವಂತ ದೇಹವನ್ನ ಮಂತ್ರಪಿಂಡ ಮಾಡ್ತಾನಲ್ಲ, ಅವಾಗ ನಿನಗೆ ಈ ಪದ ಅರ್ಥ ಆಗ್ತೈತಿ. ತತ್ವಮಸಿ ಅನ್ನುವಂಥದ್ದು. ಅವಾಗ ಮೊನ್ನೆ
ನಾಲ್ವಾರ ಮಠದೊಳಗ ನಾವು ಜಾತ್ರೆಗೆ ಹೋದಂಥ ಸಂದರ್ಭದೊಳಗ ಪುರಾಣ ಎತ್ತಿದ್ರು. ನಮ್ಮ ಸಿದ್ಧ ಬಸವ ಕಬೀರಾನಂದ ಸ್ವಾಮಿಗಳೇ ಅಲ್ಲಿ ಪುರಾಣ ಹೇಳಕತ್ತಿದ್ರು. ಆ ಪುರಾಣ ಯಾರ್ದಪ್ಪ ಅಂದ್ರ ಕಡ್ಕೊಳ ಮಡಿವಾಳಪ್ಪನವ್ರದ್ದು. ನಾಲ್ವಾರ ಮಠದೊಳಗೆ ಕೋರಿಸಿದ್ದೇಶ್ವರ ಮಠದೊಳಗೆ ಕಡ್ಕೊಳ ಮಡಿವಾಳಪ್ಪನವ್ರ ಪುರಾಣ ಹಚ್ಚಿದಾಗ ನಾವು ಹೋದಂಥ ಸಂದರ್ಭದೊಳಗೆ ಮಡಿವಾಳಪ್ಪನವ್ರಿಗೆ ತೊಟ್ಟಲ್ ಹಾಕುವಂತ ಒಂದು ಸನ್ನಿವೇಶ ಇತ್ತು. ನಮ್ಮ ಕೈಯಿಂದನೇ ಹೆಸರಿಡಿಸಿದ್ರು ಶ್ರೀಗಳು. ಹೆಸರಿಡಿಸಿದಂಥ ಸಂದರ್ಭದೊಳಗ ಬೆನ್ನಿಗೆ ಬಡಿಸ್ತಿರಲ್ಲ, ಆ ಬೆನ್ನಿಗೆ ಬಡದ್ರು ಎಲ್ಲ ಮಾಡಿದ್ರು. ಇಲ್ಲಿ ಏನು ಯಾಕೆ ಈ ಸಂದರ್ಭ ನೆನಪು ಮಾಡ್ಲಕತ್ತೀನಿ ಅಂದ್ರ, ಕೂಸ ಅಳ ಸೌಂಡ್ ನೀವು ಕೇಳಿರಿ ಶಬ್ದ. ಆ ಕೂಸ ನಮಗೇನು ಅನಿಸ್ತದ ಕೊಯ್ಯ ಕೊಯ್ಯ ಅಂತ ಅಳ್ತದ ಅಂತ ನಾವು ಅನ್ಕೊಂಡಿವಿ. ಆ ಶಬ್ದ ಸ್ಪಷ್ಟವಾಗಿ ಏನಂತ ಹೇಳ್ತಂದ್ರ ಕೋಹಂ 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 ಅಂತ ಹೇಳ್ತೈತಿ ಆ ಕೂಸು. ಕೋಹಂ 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 ಅಂತಂದ್ರೆ ಏನಂದ್ರ ನಾನು ಯಾರು ನಾನು ಯಾರು ನಾನು ಯಾರು ಅಂತ ಕೇಳ್ತದ. ನಾನು ಯಾರು? ಕೋಹಂ 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 ಅಂತ ಹೇಳಿದಾಗ ಅಲ್ಲಿ ಹೆಸರಿಡೋರು ಹೇಳ್ಬೇಕು, ನೀನು ಸೋಹಂ 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 ಅಂತೇಳಿ. ನೀನು ಪರಬ್ರಹ್ಮನ ಸ್ವರೂಪ ಆಗಿದ್ದೀಯಾ, ಪರಬ್ರಹ್ಮನ ಸ್ವರೂಪ ಆಗಿದ್ದೀಯಾ ಅಂತೇಳಿ ಸೋಹಂ ಅಂತ ಹೇಳ್ಬೇಕು. ನೀವು ಬೇಕಾದ್ರ ಉಸಿರು ಒಳಗೆ ತಗೋರಿ. ಏನಂತ ಕೇಳ್ತದ? ಏನಂತ ಕೇಳ್ತ? ಸೋ ಬಿಡ್ರಿ. ಒಳಗ್ ತೊಳಗ ಸೋ ಅಂತ ಹೋಗ್ತದ, ಹೊರಗೆ ಬಿಡಾಗ ಹಮ್ ಅಂತ ಬರ್ತದ. ಸೋಹಂ ಅಂತೇಳಿ ಒಂದ್ ವೇಳೆ ಹುಟ್ಟದ ಕೂಸುಗಳು ಅಳ್ಳಿಲ್ಲ ಅಂದ್ರೆ ಒಡೆದು ಅಳಿಸ್ತಾರ. ಡಾಕ್ಟರ್ಗಳು ಇದ್ರಂದ್ರ ತೆಲಿಗೆ ಹೊಡೆದು ಅಳಿಸ್ತಾರೆ. ಯಾಕಂದ್ರ ಅದು ಹತ್ತ ಮೇಲೆ ಈ ಕಡೆ ಬರ್ತೈತಿ. ಕೋಹಂ ಇದ್ದಿದ್ದು ಸೋಹಮಕ್ಕೆ ಬರ್ಬೇಕಾದ್ರೆ ಅದು ಅಳಬೇಕು, ಹತ್ತ ಮೇಲೆ ಈ ಕಡೆ ಬರ್ತದ ಅಂತೇಳಿ. ಇಷ್ಟೆಲ್ಲ ನಮ್ಮ ಈ ಜ್ಞಾನ ಸಪ್ತಾಹ ಆಧ್ಯಾತ್ಮಿಕ ಕಾರ್ಯಕ್ರಮದೊಳಗೆ ಇಂಥವನ್ನ ಬಹಳ ಚಂದ ನಮ್ಮ ಶಾಸ್ತ್ರ ನಮಗೇನ ಚೆನ್ನಾಗಿ ಬಿಡಿಸಿ 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 ಅವರು ಈ ತರ ಇದು ಪ್ರವಚನ ಬೇರೆ, ಇದು ಜ್ಞಾನ ಸಪ್ತಾಹ. ನಿಜವಾಗ್ಲೂ ಆ ಹೆಸರಿಗೆ ತಕ್ಕಂಗ ಅವ್ರು ಪುರಾಣ ಹೇಳಕತ್ತಾರ. ಅದಕ್ಕ ಬರಾಗ ಮಂದಿ ಕರ್ಕೊಂಬರ್ರಿ ಅಂತ ಹೇಳಿದ್ರು. ಯಾರ ಬಲ್ಲಿ ಜ್ಞಾನ ಅದ, ಯಾರಿಗೆ ಪುಣ್ಯ ಮಾಡ್ರ ಅವ್ರ ಅಷ್ಟೇ ಪುರಾಣಕ್ಕೆ ಬರ್ತಾರ ಅನ್ನೋದಕ್ಕೆ ಒಂದು ದೃಷ್ಟಾಂತ ಹೇಳ್ತೀನಿ ನಿಮ್ಗ. ರೈತ ಹೊಲದಿಂದ 4 ಚೀಲ ತೊಗರಿ ತಗೊಂಡು ಎತ್ತಿನ ಗಾಡಿ ಒಳಗೆ ಹಾಕೊಂಡು, ರೈತ 4 ಚೀಲ ಎತ್ತಿನ ಗಾಡಿ ಒಳಗೆ ತೊಗರಿ ಹಾಕೊಂಡು ಎತ್ತಿನ ಬಂಡಿಗೆ ಎತ್ತು ಕಟ್ಕೊಂಡು ಮನಿ ನಿಂತ ಆ ಚೀಲ ಮನಿಗೆ ತಗೊಂಡು ಹೊಂಟಿದ್ದ. 4 ಸುಮಾರು ಬಿಸಿಲ, ಸಣ್ಣ ಬಿಸಿಲ. ಆ ನಾಯಿ ಏನ್ ಮಾಡ್ತದ, ಮಾಲಾಕ್ ಸಾಕಿದ ನಾಯಿ ಬಿಸಿಲು ಬಡಿಬಾರ್ದು ಅಂತ ಹೇಳಿ ಆ ಎತ್ತಿನ ಗಾಡಿ ಕೆಳಗೆ ಬರ್ತದ. ನನಗೆ ನೆಳ್ಳು ಬರ್ಬೇಕಂತೇಳಿ ಆ ನೆಳ್ಳಿನ ಜೊತೆನೆ ಬರ್ತದ ಅದು ಎಲ್ಲಿಗೆ, ಮನಿಗೆ ಬಂದು ಆ ಎತ್ತಿನ ಗಾಡಿ ನಿಂತ ಮೇಲೆ ಸೀದಾ ಒಳಗೆ ಓಡಾಗ್ತದ ಕೊಟ್ಟಿಗೆ ಒಳಗ. ಕೊಟ್ಟಿಗೆಯಾಗ ಹೋದಾಗ ಅಲ್ಲಿ ಆಕಳ ಇರ್ತದ. ಯಾಕೋ ಎಟ್ಟು ದಮ್ ಬಿಡ್ಲಕತ್ತಿಗಿ ಏನಾಗ್ಯದ ಅಂತ ನಾಯಿ ಕೇಳ್ತಾನ. ಆಕಳ ಹೇಳ್ದಾಗ ನಾಯಿ ಹೇಳ್ತದ, 4 ಚೀಲ ತೊಗರಿ ನಾನು ಬೆನ್ನ ಮೇಲೆ ತಂದಿನಿ, ನಾನು ಅಲ್ಲಿಂದ ಹೊಲದಿಂದ ಇಲ್ಲಿ ತಂದಿನಿ ಅಂತ ಹೇಳ್ತದ. 4 ಚೀಲ ತೊಗರಿ ನನ್ನ ಬೆನ್ನ ಮೇಲೆ ಇಲಿತನ ತಗೊಂಡ್ಬಂದಿನಿ ಅಂತ ಹೇಳ್ತದ. ಅವಾಗ ಅದು ಆಕಳ ಅಂತದ, ಕರೆನಾ ಕರೆ ತಂದಿಗ, ಕರೆ ಅಲ್ಲಿಂದ ಇಲಿತಾನ ನನ್ನ ಬೆನ್ನ ಮೇಲೆ ಬಂದದ ಅಂತ ಹೇಳ್ತದ. ಈಗ ಬೆನ್ನ ಮೇಲೆ ಬಂದಿದ್ದು ಕರೆನಾ ಸುಳ್ಳ? ಕರೆ. ಆದ್ರೆ ಬೆನ್ನ ಮೇಲೆ ಬಂದಿದ್ದು ಕರೆ. ಆದ್ರ ನಿಜವಾಗ್ಲೂ ಹೊತ್ತವ್ರು ಯಾರು ಅಂದ್ರೆ ಎತ್ತುಗಳು. ಭಾರ ಬಿದ್ದಿದ್ದು ಎತ್ತ ಮೇಲ, ಅದನ್ನ ನಡ್ಸ್ಕೊಂಡ್ ಬಂದವ್ರು ಎತ್ತ. ಆದ್ರ ಈ ನಾಯಿ ಏನು ತಿಳ್ಕೋತು, ನಾನೇ ತಗೊಂಡ್ ಬಂದೀನಿ, ನಾನೇ ಇದು ಮಾಡೀನಿ ಅಂತ ತಿಳ್ಕೋತು. ಹಂಗ ಮಾನವ ಈ ಪ್ರಪಂಚಕ್ಕೆ ಬಂದು ಇದು ನಂದೇ ಆಸ್ತಿ, ನಂದೇ ಮನಿ, ನಂದೇ ಹೆಂಡತಿ, ಇದೆಲ್ಲ ನಾನೇ ಮಾಡೀನಿ ಅಂತೇಳಿ ಭಗವಂತ ಮಾಡಿದಂತ ನೆಳ್ಳಿನೊಳಗೆ ನಾವು ಬದುಕ್ಲಕತ್ತೀವಿ ವಿನ ನಮ್ಮನ ಹಂಬಲೇ ಭಗವಂತಿಲ್ಲ. ಆ ನಾಯಿ ಹೆಂಗ ನೆಳ್ಳನ್ಯಾಗ ಬಂತು ಹಂಗ ಭಗವಂತ ಬಂದ. ಹಂಗ ಎಲ್ಲರೂ ಭಗವಂತನ ಚರಿತ್ರೆನ ಕೇಳ್ರಿ ಅಂತೇಳಿ ಜ್ಞಾನ ಸಪ್ತಾಹ ಪುರಾಣ ಇಲ್ಲಿ ಇದು ಒಂದು ಆಧ್ಯಾತ್ಮಿಕ ಪ್ರವಚನ ಹಚ್ಚಾರಲ್ಲ. ಹಿಂಗೆ ಒಂದು ಕಡೆ ಪ್ರವಚನ ಹಚ್ಚಿದ್ರು. ಹಚ್ಚದಂತ ಸಂದರ್ಭದೊಳಗ ಅಲ್ಲಿ ದಂಡ್ಯಾಗ ಬಂದು ಹಂದಿಗಳು ಮಕ್ಕೊಂಡಿದ್ರು. ಒಂದು 3 ಹಂದಿ ಬಂದು ಮಕ್ಕೊಂಡಿದ್ರು. ಗುರುಗಳು ಹೇಳಿದ್ರು, ಅಲ್ಲೋ ಅಲ್ಲಿ ಬಂದು ಮಕ್ಕೊಂಡವ, ಸುಮ್ ಕೂತ್ರಲ್ಲಿ ಹೊಡ್ರಿ ಅಂತೇಳಿ ಹೊಡೆದ್ರ. 4 ಹೆಜ್ಜೆವಾಗಿ ಮತ್ತೆ ಬಂದು ಮಕ್ಕೊಂಡು ಮತ್ತೆ ಹೊಡ್ರಿ ಅಂದ್ರು. ಮತ್ತೆ ಹೊಡೆದು ಅವಾಗ ಮುತ್ತರು ಹೇಳ್ಯಾರಪ್ಪ, ಬೈಲಕತ್ತಾರ, ನೀವ್ ಯಾಕೆ ಇಲ್ಲಿ ಬಂದಿರಿ, ಹೋರಿ, ಇದು ನೀವು ಬರೋಂಥ ಕಾರ್ಯಕ್ರಮ ಅಲ್ಲ, ಇದು ಪುರಾಣ, ನೀವು ಬರೋಂಥದ್ದಲ್ಲ, ನೀವು ಪಾಪಿಗಳು, ಪಾಪ ಮಾಡಿದ್ರೆ ನಿಮ್ಗೆ ಹಂದಿ ಜನ್ಮ ಸಿಕ್ಕದ. ಮನುಷ್ಯರು ಕೇಳುವಂತ ಪುರಾಣ ಇದು, ಮನುಷ್ಯರ ಕುಂದ್ರುವಂತ ಜಾಗಿದು, ಇಲ್ಲಿ ನೀವು ಬರಬಾರ್ದು ಹೋಗಂದಾಗ ಅದ್ರಾಗ ಒಂದು ಹಂದಿ ಹೇಳ್ತದ. ಅದ್ರ ಮುಖ್ಯವಾಗಿರೋ ಹಂದಿ, ನಾವ್ ಎಲ್ಲಿಗೆ ಹೋಗ್ಬೇಕಂತ ಕೇಳ್ತದ. ಅದು ನಿಮ್ದಾದಲ್ಲ ಗಟಾರ, ರೋಡ್ ಸೈಡ್ ತಿಪ್ಪಿ ಇರ್ತಾವಲ್ಲ, ಅಲ್ಲಿ ಹೋಗಿ ಮಕ್ಕೋರ, ನಿಮ್ ಜಾಗ ಅದದು,
ಅಂತ ಹೇಳ್ತದ. ಅದಕ್ಕೆ ಅಂದ್ ಹೇಳ್ತತ್ತ, ನಾವೇನ್ ಇಲ್ಲಿ ಬರೋರಲ್ಲಪ್ಪ, ನಾವು ಮಕ್ಕಳೋ ಜಾಗದಾಗ ಕುಡಿದು 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 ನೀವು ಬಂದು ಮಕ್ಕಳಕತ್ತೀರಿ, ಅಲ್ಲಿ ಜಾಗಿಲ್ಲ ನಮ್ಗೆ, ಅದಕ್ಕೆ ನೀವಿರೋ ಜಾಗಕ್ಕೆ ನಾವು ಬಂದೀವಿ ಅಂತ ಹೇಳ್ದವ ಅಂತ ಅಂದಿಗಳು. ನಾವು ಮಕ್ಕಳೋ ಜಾಗದಾಗ ಕುಡಿದು ಕುಡಿದು ಬಂದು ನೀವು ಮಕ್ಕಳಕತ್ತೀರಿ, ಗಟಾರ್ನಾಗ, ರೋಡ್ ಸೈಡ್ನಾಗ, ತಿಪ್ಪಿ ಬಲ್ಲಿ, ಮತ್ತ ನಾವೆಲ್ಲಿ ಮಕ್ಕೋಬೇಕು? ಅದಕ್ಕೆ ನೀವು ಕೇಳೋ ಪುರಾಣಕ್ಕೆ ಬಂದು ನಾವು ಕುಂದ್ರಲಕತ್ತೀವಿ. ಅದಕ್ಕ ಪುರಾಣಕ್ಕೆ ಬರ್ಬೇಕಾದ್ರೆ ಯಾರು ಬರ್ತಾರ? ಜಾಗ್ರಾವಸ್ಥೆ ಒಳಗಿದ್ದವ್ರು ಬರ್ತಾರ, ನಿಶೆ ಒಳಗಿದ್ದವ್ರು ಬರ್ತಾರ? ನಿಶೆ ಒಳಗಿದ್ದವ್ರು ಬರಂಗಿಲ್ಲ. ಅದಕ್ಕ ಯಾರು ನೀವು ಪುರಾಣಕ್ಕೆ ಬಂದಿರಿ, ನಿಮ್ಮಲ್ಲಿರುವಂತ ಜಾಗೃತ ಶಕ್ತಿ, ಮಡಿವಾಳಪ್ಪನ ಮೇಲಿರುವಂತ ಭಕ್ತಿ ನಿಮ್ಮನ್ನಲ್ಲಿ ಕರ್ಕೊಂಡ್ ಬಂದೈತೆ. ಪುರಾಣಕ್ಕ ಮಡಿವಾಳಪ್ಪನ ಭಕ್ತಿ ನಿಮಗೆ ಕರ್ಕೊಂಡ್ ಬಂದೈತಲ್ಲ, ಈ ಪುರಾಣದೊಳಗೆ ಎಲ್ಲರೂ ಪುರಾಣ ಕೇಳಿ ಧನ್ಯರಾಗಿರಿ. ನಮ್ಮ ಶಾಸ್ತ್ರಿಗಳು ಬಹಳ ಚೆನ್ನಾಗಿ ಜ್ಞಾನ ಸಪ್ತಾಹ ಪುರಾಣ ಹೇಳಿದಾರ. ಅದಕ್ಕ ನಾನು ಹೇಳಿದಂತ ಏನು ಮೊದಲನೇದಾಗಿ ಹೇಳದ್ನಲ್ಲ ಪದ್ಯಗಳು, ಆ ಪದ್ಯಗಳಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಸ್ವಲ್ಪ ವ್ಯತ್ಯಾಸ ಇದ್ರೆ ಅದನ್ನ ನಮ್ಮ ಶ್ರೀಗಳ ತಮ್ಮ ಆಶೀರ್ವಚನದಲ್ಲಿ ನಮಗೂ ಅದು ಜ್ಞಾನ ತಿಳ್ಕೊಬೇಕನ್ನೋ ಹಂಬಲ ಐತಿ. ಅದನ್ನ ಏನಾದ್ರೂ ತಪ್ಪಿದ್ರೆ ಅದನ್ನ ತಿದ್ದಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಶ್ರೀಗಳ ಚೀಚರಣಕ್ಕೆ ಅರ್ಪಿಸ್ತಾ ಇದ್ದೇನೆ. ಸನ್ಮಂಗಳ ಅನುಭವ. ಧನ್ಯವಾದಗಳು ಪರಮ ಪೂಜ್ಯ ಶಿವಕುಮಾರ್ ದೇವರು ಹಿರೇಮಠ್ ಕರ್ಕಳಿ ಪೂಜ್ಯರಿಗೆ ಧನ್ಯವಾದಗಳು. ಈಗ